ಅನ್ಯ ಧರ್ಮದ ಯುವತಿಯ ಜೊತೆಗೆ ಮದುವೆಯಾದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಕಳೆಪ್ಪ ಫಸ್ಟ್ ಟೈಮ್ ರಿಯಾಕ್ಷನ್ ಕೊಟ್ಟಿರೋದು, ಮೌನ ಮುರಿದಿರೋದು. ಏನಂತ ಹೇಳಿದ್ರು? ನಾನು ಯಾವುದೇ ಲವ್ ಜಿಹಾದ್ ಮಾಡಿಯೇ ಇಲ್ಲ. ಅನ್ಯ ಧರ್ಮದ ಯುವತಿಯ ಜೊತೆ ಮದುವೆಯಾದ ಕೇಸ್ ಸಂಬಂಧ ಮುಕಳೆಪ್ಪನ ರಿಯಾಕ್ಷನ್ ಇದು. ನಾನು ಯಾವುದೇ ಲವ್ ಜಿಹಾದ್ ಮಾಡಿಲ್ಲ, ಇಬ್ರು ಪರಸ್ಪರ ಇಷ್ಟಪಟ್ಟುಕೊಂಡೇನೆ ಮದುವೆ ಮಾಡ್ಕೊಂಡಿದ್ದೀವಿ ಹೀಗಂತ ಮುಕಳೆಪ್ಪ ವಿಡಿಯೋ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾನೆ. ಆಮೇಲೆ ನಾವಿಬ್ಬರು ಯಾವುದೇ ಮತಾಂತರ ಆಗಿಲ್ಲ, ನಾನಾಗ್ಲಿ ಆಕೆಯಾಗಲಿ ಇಬ್ರೂ ಮತಾಂತರ ಆಗಿಲ್ಲ. ನನ್ನ ಪತ್ನಿ ಹಿಂದೂ ಧರ್ಮವನ್ನೇ ಪಾಲಿಸ್ತಾಳೆ. ಕಲಾವಿದರ ಮಧ್ಯೆ ಜಾತಿ ಧರ್ಮವನ್ನ ತರಬೇಡಿ. ಹೀಗಿರುವಾಗ ನಾನು ಕೂಡ ಕನ್ನಡದ ಹಿಂದೂನೇ, ನಮ್ಮನ್ನ ಬದುಕಲು ಬಿಡಿ ಹೀಗಂತ ಕೈ ಮುಗಿದು ಕೇಳ್ಕೊಂಡಿದ್ದಾನೆ ಮುಕಳೆಪ್ಪ. ಮತಾಂತರ ಆಗಿದ್ದೀವಿ ಅನ್ನೋದೆಲ್ಲ ಸುಳ್ಳು ಸುದ್ದಿ, ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ ಪತ್ನಿ ಗಾಯತ್ರಿ ಕೂಡ ಹೇಳಿದ್ದಾರೆ ಆ ವಿಡಿಯೋದಲ್ಲಿ. 3 ವರ್ಷದಿಂದ ಇಬ್ರು ಲವ್ ಮಾಡಿನೇ ಇಬ್ರು ಡಿಸೈಡ್ ಮಾಡಿ ಮದುವೆ ಆಗಿದ್ದೀವಿ ಅಂತ ಸ್ಪಷ್ಟನೆ ಕೊಟ್ಟಿರೋದು. ಮತ್ತೆ ನಾವು ಯಾವುದೇ ತರದ ಮತಾಂತರ ಮಾಡ್ಕೊಂಡಿಲ್ಲ. ಇವ್ರು ಯಾವ ಧರ್ಮದೊಳಗೆ ಹುಟ್ಟ್ಯಾರಲ್ಲ ಅದ ಧರ್ಮದೊಳಗೆ ಹೋಗ್ತಾರ ಕಡೆ ತನಕನು. ನಾ ಯಾವ ಧರ್ಮದೊಳಗೆ ಹುಟ್ಟೇನಲ್ಲ ನಾನು ಕಡೆ ತನಕನು ಅದ ಧರ್ಮದೊಳಗೆ ಹೋಗ್ತೇನೆ. ಯಾವುದೇ ಥರ ಮತಾಂತರ ಮಾಡೋದಿಲ್ಲ. ಮತ್ತು ನಮ್ಮ ಕಲಾವಿದ್ರೊಳಗೆ ಜಾತಿ ಧರ್ಮ ಯಾವುದು ತರಕ್ಕೆ ಹೋಗ್ಬೇಡ್ರಿ. ನಾ ಕರ್ನಾಟಕ ಒಳಗೆ ಹುಟ್ಟೇನಂದ್ರೆ ನಾನು ಒಬ್ಬ ಕನ್ನಡಿಗನ, ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ಹೇಳ್ಕೊತೀನಿ. ನಾನು ಕನ್ನಡಿಗ ಹಿಂದೂ ಅಂಥೇಳಿ. ಮತ್ತು ಯಾವುದೇ ಥರ ನಮ್ಗೆ ಕಿರಿಕಿರಿ ಮಾಡೋದು, ಯಾವುದೇ ಥರ ಇದು ವಿಡಿಯೋಸ್ ಮಾಡಿ ಹಾಕೋದು ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಗೆ ಬದುಕಾಕ್ ಬಿಡ್ರಿ ಅಂಥೇಳಿ ಕೇಳ್ಕೊತೀನಿ. ನಾನು ಅದೇ ಕೇಳ್ಕೊತೀನಿ ರೀ ಫ್ರೆಂಡ್ಸ್. ನಾ ಹಿಂದೂ ಆಗೇ ಅದೇನ್ರಿ, ಇವ್ರಿಗೆ ಕನ್ವರ್ಟ್ ಮಾಡೋದು ಲವ್ ಜಿಯಾದ್ ಇದೆಲ್ಲ ಸುಳ್ಳು ಸುದ್ದಿ ಹಬ್ಸಾತಾರೆ. ನೀವೇನು ನಂಬಕ್ಕೆ ಹೋಗ್ಬೇಡ್ರಿ. ಮೊದ್ಲಿನ ಮುಕಳೆಪ್ಪನ ಹೆಂಗೆ ನೋಡಿದ್ರಿ, ಈಗ ಮುಕಳೆಪ್ಪನ ಹಂಗೆ ನೋಡ್ರಿ. ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ನಮಗೆ ಬದುಕಾಕ್ ಬಿಡ್ರಿ. ನಾವಿಬ್ರು ಒಪ್ಪಿ ಮದ್ವೆ ಆಗೀವಿ. ಯಾರು ಮೈಂಡ್ ವಾಶ್, ಯಾರು ಫೋರ್ಸ್ ಏನು ಮಾಡಿಲ್ರಿ, ಏನೇನು ಮಾಡಿಲ್ಲ. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸಾತಾರ. ನೀವೇನು ನಂಬಕ್ಕೆ ಹೋಗ್ಬೇಡ್ರಿ. ಸ್ವತಃ ನಾವೇ ಇಬ್ರು ಗಂಡ ಹಿಂತಿ ಕುಂತ ಹೇಳತ್ತೇವಿ. ಇಬ್ರು ಪ್ರೀತಿಸಿ ಮದುವೆ ಆಗೀವಿ, 3 ವರ್ಷ ಪ್ರೀತಿಸಿ ಮದುವೆ ಆಗೇವಿ. ಧನ್ಯವಾದ.